ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆಯಾ? ಗ್ಯಾರಂಟಿ ಯೋಜನೆಗಳ ಅಬ್ಬರಕ್ಕೆ ಹಣ ಹೊಂದಿಸಲು ಸರ್ಕಾರ ಈಗ ಹೊಸ ಪ್ಲಾನ್ ಮಾಡ್ತಿದೆಯಾ? ನಗರಾಭಿವೃದ್ಧಿ ಇಲಾಖೆಯ ಒಂದು ನಿರ್ಧಾರ ಇಂಥದ್ದೊಂದು ಅನುಮಾನ ಮೂಡುವಂತೆ ಮಾಡಿದೆ. ಹೌದು, ರಾಜಧಾನಿಯಲ್ಲಿ ಪ್ರೀಮಿಯಂ FAR ತರಾತುರಿಯಲ್ಲಿ ಜಾರಿ ಮಾಡಿದ್ದು ಬೆಂಗಳೂರಿನಲ್ಲಿ ಸಂಚಲನ ಮೂಡಿಸಿದೆ. ಸರ್ಕಾರದ ಈ ನಿರ್ಧಾರ ನಗರಕ್ಕೆ ವರವಾಗುತ್ತಾ ಅಥವಾ ಶಾಪವಾಗುತ್ತಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಫೆಬ್ರವರಿ 5ರಂದು ಹೊಸದಾಗಿ ಪ್ರೀಮಿಯಂ ನೆಲ ವಿಸ್ತೀರ್ಣ ಅನುಪಾತ ಅಥವಾ FAR ನೀತಿಯನ್ನ ಜಾರಿಗೆ ತಂದಿದೆ. ಈ ಯೋಜನೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ರಾಜ್ಯ ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತಂದಿದೆ ಎನ್ನಲಾಗುತ್ತಿದೆ. ಈ ನೀತಿಯಿಂದ ಅಧಿಕೃತವಾಗಿ ಶುಲ್ಕ ಕಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ವಾರ್ಷಿಕವಾಗಿ 2,000 ಕೋಟಿ ಆದಾಯ ನಿರೀಕ್ಷೆಯನ್ನ ಸರ್ಕಾರ ಇಟ್ಟುಕೊಂಡಿದೆ. ಅನಧಿಕೃತವಾಗಿ ಕಟ್ಟಿರತಕ್ಕಂಥ ಕಟ್ಟಡಗಳನ್ನು FAR ಉಪಯೋಗಿಸಿ ನೀವು ಅದನ್ನು ಸಕ್ರಮಗೊಳಿಸಬಹುದು ಅಂತಕ್ಕಂಥದ್ದು ಒಂದು ಹೇಳ್ತಾ ಇರತಕ್ಕಂಥದ್ದು. ಇನ್ನೊಂದು, ಈ ನೀವು ಗ್ರೌಂಡ್ ಪ್ಲಸ್ ಈಗ 12 ಮೀಟರ್ವರೆಗಿನ ಇದರಲ್ಲಿ 40% ಹೆಚ್ಚಿಗೆ ನೀವು ಕಟ್ಟಬಹುದು. 12 ಮೀಟರ್ಗಿಂತ 60 ಅಡಿಗಿಂತ ಜಾಸ್ತಿ ರಸ್ತೆಯಲ್ಲಿ ನೀವು ಮನೆ ಕಟ್ಟೋದಾದರೆ ಅಥವಾ ಮೆಟ್ರೋ ಲೈನ್ ಹತ್ತಿರ ಕಟ್ಟೋದಾದರೆ ನೀವು ಈಗ ಕಟ್ಟುವ ಮನೆಗಿಂತ 60% ಹೆಚ್ಚಿನ ವಿಸ್ತೀರ್ಣದ ಮನೆಯನ್ನು ಕಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, 4-5 ಮನೆ ಕಟ್ಟುವ ಕಡೆ 10-12 ಮನೆಗಳನ್ನು ಕಟ್ಟತಕ್ಕಂಥದ್ದು, 50-80 ಸೈಟ್ನಲ್ಲಿ ಸುಮಾರು 20 ಮನೆಗಳನ್ನು ಕಟ್ಟತಕ್ಕಂಥ ಒಂದು ಸಂಭವ ಈಗ ಇರ್ತದೆ. ಪ್ರೀಮಿಯಂ FAR ನ ಸಾಧಕ ಬಾಧಕಗಳೇನು? ಸಾಮಾನ್ಯವಾಗಿ ಸರ್ಕಾರದ ಯಾವುದೇ ಯೋಜನೆಗೆ ತಮ್ಮ ಜಮೀನನ್ನ ನೀಡಿದಾಗ ಅದಕ್ಕೆ ಪರ್ಯಾಯವಾಗಿ TDR ಅನ್ನ ನೀಡುವ ಕೆಲಸ ಆಗ್ತಿತ್ತು. ಅದು ದುರುಪಯೋಗವಾಗ್ತಿದ್ದ ಹಿನ್ನೆಲೆಯಲ್ಲಿ ಇದೀಗ ಪ್ರೀಮಿಯಂ FAR ಅನ್ನ ಜಾರಿಗೆ ತಂದಿದೆ. ಸರ್ಕಾರವೇ ಇದನ್ನ ನೇರವಾಗಿ ಅಗತ್ಯ ಇದ್ದವರಿಗೆ ನೀಡಲು ಅವಕಾಶ ಇದ್ದು ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಎನ್ನಲಾಗ್ತಿದೆ. ಪ್ರೀಮಿಯಂ FAR ನಿಂದಾಗಿ ಬೆಂಗಳೂರು ನಗರ ಅವೈಜ್ಞಾನಿಕವಾಗಿ ಬೆಳೆಯುವ ಸಾಧ್ಯತೆ ಇದೆ. ಹಾಗೇನೆ ದೊಡ್ಡ ದೊಡ್ಡ ಬಿಲ್ಡರ್ಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ನಿಯಮವಿದ್ದು ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಹೆಚ್ಚು ಮನೆ ಕಟ್ಟಲು ಅವಕಾಶ ನೀಡಲಾಗಿದೆ. ಪ್ರೀಮಿಯಂ FAR ನಿಂದಾಗಿ 5-6 ಅಂತಸ್ತಿನವರೆಗೂ ಕಟ್ಟಲು ಅವಕಾಶವಿದೆ. ಇದರಿಂದಾಗಿ ಜನವಸತಿ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಪ್ರೀಮಿಯಂ FAR ನಿಯಮಕ್ಕೆ ಅನುಮೋದನೆ ನೀಡಿದೆ. ಹೊಸ ನಿಯಮದ ಪ್ರಕಾರ ಸರ್ಕಾರ ನಿಗದಿಪಡಿಸಿದ ಶುಲ್ಕ ಪಾವತಿಸಿ ಎತ್ತರದ ಕಟ್ಟಡ ಕಟ್ಟಬಹುದಾಗಿದೆ. ಒಟ್ನಲ್ಲಿ ಈ ನಿಯಮ ಸರ್ಕಾರದ ಖಜಾನೆಯನ್ನೇನೋ ತುಂಬಿಸುತ್ತೆ. ಆದರೆ ಇದರ ಬೆಲೆ ತೆರಬೇಕಿರುವುದು ಬೆಂಗಳೂರಿನ ಸಾಮಾನ್ಯ ಜನ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.